ಬೆಂಡೆಕಾಯಿ ಗೊಜ್ಜು ಮಾಡಲು ಬೇಕಾಗುವಂತಹ ಪದಾರ್ಥಗಳನ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ಬೆಂಡೆಕಾಯಿನ ನಾನು 1/4 kg ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಗುಂಟೂರು 5, ಬ್ಯಾಡ್ಗೆ 5 ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನು, ಧನಿಯಾ 2 ಸ್ಪೂನ್ ತೊಗೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೀನಿ. 1 ತೆಂಗಿನಕಾಯಿ ಹೋಳನ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ನೋಡೋಣ ಹೇಗೆ ಅಂತ. ಒಂದು ಬಾಣಲೆ ತೊಗೊಂಡಿದ್ದೀನಿ, ಹಚ್ಕೊಳ್ಳೋಣ. ಧನಿಯಾನ ಹಾಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಎಣ್ಣೆ ಹಾಕೋ ಅಗತ್ಯ ಇಲ್ಲ. ಸ್ವಲ್ಪ ಆದರೆ ಸಾಕು. ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ನಾವು ಇನ್ನೊಂದು ಬೇರೆ ಬಾಣಲೆ ಇಟ್ಕೊಳ್ಳೋಣ, ಇನ್ನೊಂದು ದೊಡ್ಡದು ಹಚ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ 4 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ 4 ಕಾಳು ಸಾಸಿವೆ ಹಾಕೊಳ್ಳೋಣ. ಹೆಚ್ಚಿಟ್ಟಿರುವಂತಹ ಬೆಂಡೆಕಾಯಿ ಹಾಕೊಳ್ಳೋಣ. ಸಾಕು, ಇಷ್ಟಾದರೆ ಸಾಕು. ಇದಕ್ಕೆ ನಾವೀಗ ಹೆಚ್ಚಿಟ್ಕೊಂಡಿರುವಂತಹ 1 ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಾಗಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಇದಕ್ಕೆ ರುಬ್ಕೊಂಬರೋಣ. ಹುರಿದಿಟ್ಟಿರೋದನ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರೋಣ. ಬನ್ನಿ ನಾವಿವಾಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವಂತಹ ಧನಿಯಾ, ಮೆಣಸಿನ್ಕಾಯಿ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಅದಕ್ಕೆ 1 ಹೋಳು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಳೋಣ, ರಸ ಹಾಕ್ಕೊಳ್ಳೋಣ. ಇದ್ರದ್ದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬರೋಣ. ರುಬ್ಕೊಂಬಂದಿದ್ದಾಯಿತು. ಈರುಳ್ಳಿ ಮತ್ತು ಬೆಂಡೆಕಾಯಿ ಕೂಡ ಫ್ರೈ ಆಗ್ತಾ ಇದೆ, ನೋಡಬಹುದು. ಚೆನ್ನಾಗಾಗಿದೆ. ಇದಕ್ಕೆ ನಾವಿವಾಗ ರುಬ್ಕೊಂಬಂದಿರುವಂಥದ್ದನ್ನು ಸೇರಿಸೋಣ. ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಗೊಜ್ಜಿಗೆ ಹಾಕೋಣ. ನೀರನ್ನ ಗೊಜ್ಜಿಗೆ ಸೇರಿಸೋಣ. ಇದಕ್ಕೆ ನಾವು ಮೊದಲೇ ತೊಗೊಂಡಿದ್ದೀವಲ್ಲ, 1-3 ತುಂಡಷ್ಟು ಬೆಲ್ಲನ ಇದಕ್ಕೆ ಸೇರಿಸೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಬಹುದು, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ನಾವಿದನ್ನು ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಕುದೀಲಿ, 1-2 ಹದ ಕುದೀಲಿ, ಅಲ್ಲಿಗೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೀಟಾಗಿ ಕುದೀತಾ ಇದೆ, ನೋಡಬಹುದು.
ಇಷ್ಟು ಕುದ್ರೆ ಸಾಕು, ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ.